ನಿಲ್ಲಕ್ಕೂ ಆಗಲ್ಲ, ಕೂರಕ್ಕೂ ಆಗಲ್ಲ, ಆಪರೇಷನ್ ಮಾಡ್ಬೇಕು, 70,000 ಬೇಕು ಅಂದವರು ಇವತ್ತು ನಾರ್ಮಲ್ ಆಗಿ ನಿಂತು ನಿಮ್ ಜೊತೆ ಮಾತಾಡ್ತಾ ಇದ್ದೀನಿ ಅಂದ್ರೆ ಈ ಅಮ್ಮನ ಪವಾಡ ಇಲ್ಲಿದೆ ಅಂತ, ಆ ಶಕ್ತಿ ದೇವತೆ ಪವಾಡ ಇದೆ. ನನಗೆ ಫಸ್ಟ್ 5 ಲಕ್ಷ ಸಾಲ ಇತ್ತು. ಇದು ಯೂಟ್ಯೂಬ್ ಅಲ್ಲಿ ನೋಡ್ಬಿಟ್ಟು ಇಲ್ಲಿ ಬಂದ್ರಿ ಮಗಳು. ನಾವು ಬಂದು ನೋಡ್ಕೊಂಡ್ಮೇಲೆ ಇಲ್ಲಿ ಬಂದು ಹೋಗಿದ್ ಮಾರನೇ ದಿನನೇ ಮಗಳ ಸ್ಯಾಲ್ರಿ ಬ್ಯಾಂಕಲ್ಲಿ ಲೋನ್ ಆಗಿದೆ 2 ಲಕ್ಷ ಬನ್ನಿ ಅಂತ ಕರೆದು ಕೊಟ್ರು. ಕಿಡ್ನಿ ಸ್ಟೋನ್ ಇತ್ತು ನಮಗೆ, 2 ಕಡೆ ಕಿಡ್ನಿ ಸ್ಟೋನ್ ಅಲ್ಲಿ 3.5 ಇತ್ತು. ಕಿಡ್ನಿ ಸ್ಟೋನ್ ಇತ್ತು. ಕಿಡ್ನಿ ಸ್ಟೋನ್ ಈಗ ನನಗೆ ನಾರ್ಮಲ್ ಆಗಿದೆ. 3 ತಿಂಗಳ ಆಗಡೆ 360 ಆ ಥರ ಇತ್ತು. ಯಾವಾಗನ ಟೆಸ್ಟ್ ಮಾಡಲಿ 300 ಮೇಲೇನೆ, ಕಂಟ್ರೋಲೇ ಆಗಿಲ್ಲ. ಈಗ 3 ತಿಂಗಳು ಔಷಧಿ ಕುಡಿದ್ಬಿಟ್ಟು ಇಲ್ಲಿ ಡಬ್ಬ ಔಷಧಿ ತಗೊಂಡು ಕುಡಿದು ಈಗ ನಾರ್ಮಲ್ 142 ಇದೆ. ಆಮೇಲೆ ಶುಗರ್ಗೆ ಇಲ್ಲೇ ಮೆಡಿಸನ್ ಕೊಟ್ಟರು. ಬೆಳಿಗ್ಗೆ ಒಂದು ಗ್ಲಾಸ್ ಅಲ್ಲಿ ಬಿಸಿನೀರಲ್ಲಾದ್ರೂ ತಗೊಳ್ರಿ, ಇಲ್ಲಾಂದ್ರೆ ಮಜ್ಜಿಗೆ ಎಲ್ಲಾದ್ರೂ ತಗೊಳ್ರಿ ಅಂತಂದ್ರು. ಆಮೇಲೆ ಇದು ಸೋರೆಕಾಯಿ ಜ್ಯೂಸ್ ಒಂದು ಟೈಮು, ಸೋರೆಕಾಯಿ ಜ್ಯೂಸು ಹೀರೆಕಾಯಿ ಜ್ಯೂಸ್ ಕುಡೀರಿ ಒಂದು ಟೈಮ್ ಕುಡಿದಾಗ, ಬೆಳಿಗ್ಗೆ ಒಂದ್ಸಾರಿ, ಸಾಯಂಕಾಲ ಒಂದ್ಸಾರಿ ಶುಗರ್ ಔಷಧಿ ಕೊಟ್ಟಿದ್ರು. ಆ ಶುಗರ್ ಔಷಧಿಯಿಂದ ಕೂಡ ನಾನು ಸ್ವಲ್ಪ ಸಫರ್ ಆಗಿದ್ದೀನಿ. ಶುಗರ್ ಈಗ ನಾರ್ಮಲ್ ಇದೆ ನನಗೆ. ನನ್ನ ಹೆಸರು ಮಹಾಲಕ್ಷ್ಮಿ ಅಂತ. ನಾನು ಬಂಗಾರಪೇಟೆಯಿಂದ ಬಂದಿದ್ದೀನಿ. ನನಗೆ ಬರುವಾಗ ನಾವು ಯೂಟ್ಯೂಬ್ ನೋಡ್ಕೊಂಡು ಬಂದಾಗ ನನಗೆ ಒಬ್ಬರು ನ್ಯೂಸ್ ರಿಪೋರ್ಟರ್ ಹೇಳಿದ್ರು, ಇಲ್ಲೆಲ್ಲ ಹೋಗಿ ಅಕ್ಕಿ ತೋರಿಸ್ತೀರಾ, ಅಲ್ಲಿ ಹೋಗ್ರಿ ನೋಡ್ರಿ ನೀವು ಒಂದ್ಸರಿಗೆ ಅಂತಂದ್ರೆ ಅವರೇ ಫೋನ್ ಮಾಡಿ ನನಗೆ ಟೋಕನ್ ಬರ್ಸಿದ್ರು. ಸರಿ ನಾ ಬಂದೆ. ತುಂಬಾ ಕಿಡ್ನಿ ಸ್ಟೋನ್ ಇತ್ತು ನನಗೆ, 2 ಕಡೆ ಕಿಡ್ನಿ ಸ್ಟೋನ್ ಅಲ್ಲಿ 3.5 ಇತ್ತು. ಕಿಡ್ನಿ ಸ್ಟೋನ್ ಇತ್ತು. ಕಿಡ್ನಿ ಸ್ಟೋನ್ ಈಗ ನನಗೆ ನಾರ್ಮಲ್ ಆಗಿದೆ, ಸ್ವಲ್ಪ ಪರವಾಗಿಲ್ಲ. ಆದ್ರೆ ನೋವಿದೆ, ಯಾವಾಗ ಒಂದೊಂದ್ಸರಿ ನೋವು ಬರುತ್ತೆ. ಡೈಲಿ ನೋವಿರಲ್ಲ. ಡೈಲಿ ನಿಂದ್ಲಕ್ಕೂ ಆಗ್ತಾ ಇಲ್ಲ, ಕೂರಕ್ಕೂ ಆಗ್ತಾ ಇರ್ಲಿಲ್ಲ. ಕುತ್ಕೊಂಡು ಇಲ್ಲಿ ಒದ್ದಾಡಿದ್ದೀನಿ. ಹಾಸ್ಪಿಟಲ್ ಎಷ್ಟೋ ಸಾವಿರಗಳೆಲ್ಲ ಖರ್ಚು ಮಾಡ್ಕೊಂಡು ಆಪರೇಷನ್ ಮಾಡಿಸ್ಬೇಕು ಅಂತಂದ್ರು. ನನಗೆ BP, ಶುಗರು, ಥೈರಾಯ್ಡ್ ಇದ್ರಿಂದ ನಾನು ಆಪರೇಷನ್ ಮಾಡಿಸ್ಕೊಳಕ್ ಹೋಗಿಲ್ಲ. ಯಾಕಂದ್ರೆ ಶುಗರ್ ಜಾಸ್ತಿ ಇತ್ತು, ಏರುಪೇರು ಆಗ್ತಾ ಇತ್ತು, ಅದಕ್ಕೆ ನಾನು ಹೋಗಿಲ್ಲ. ಆಮೇಲೆ ಶುಗರ್ಗೆ ಇಲ್ಲೇ ಮೆಡಿಸನ್ ಕೊಟ್ಟರು. ಬೆಳಿಗ್ಗೆ ಒಂದು ಗ್ಲಾಸ್ ಅಲ್ಲಿ ಬಿಸಿನೀರಲ್ಲಾದ್ರೂ ತಗೊಳ್ರಿ, ಇಲ್ಲಾಂದ್ರೆ ಮಜ್ಜಿಗೆ ಎಲ್ಲಾದ್ರೂ ತಗೊಳ್ರಿ ಅಂತಂದ್ರು. ಆಮೇಲೆ ಇದು ಸೋರೆಕಾಯಿ ಜ್ಯೂಸ್ ಒಂದು ಟೈಮು, ಸೋರೆಕಾಯಿ ಜ್ಯೂಸು ಹೀರೆಕಾಯಿ ಜ್ಯೂಸ್ ಕುಡೀರಿ ಒಂದು ಟೈಮ್ ಕುಡಿದಾಗ, ಬೆಳಿಗ್ಗೆ ಒಂದ್ಸಾರಿ, ಸಾಯಂಕಾಲ ಒಂದ್ಸಾರಿ ಶುಗರ್ ಔಷಧಿ ಕೊಟ್ಟಿದ್ರು. ಆ ಶುಗರ್ ಔಷಧಿಯಿಂದ ಕೂಡ ನಾನು ಸ್ವಲ್ಪ ಸಫರ್ ಆಗಿದ್ದೀನಿ. ಶುಗರ್ ಈಗ ನಾರ್ಮಲ್ ಇದೆ ನನಗೆ. ಸೊ ಕಿಡ್ನಿ ಸ್ಟೋನ್ ಅಂತೂ ನಾನು ಹೇಳೋದು ಬೇಡ, ಮಂಡಿ ಎದ್ದೇಳಕ್ ಆಗ್ತಾ ಇರ್ಲಿಲ್ಲ ನನ್ನ ಕೈಯಲ್ಲಿ. ಯಾರಾದ್ರೂ ಒಬ್ರು ಎದ್ದೇಳಿಸ್ಬೇಕಾಗಿತ್ತು. 2 ಕಾಲುಗಳು ಬರ್ತಾ ಇರ್ಲಿಲ್ಲ, 2 ಕಾಲು ನಿಲ್ಲಕ್ ಆಗ್ತಾ ಇರ್ಲಿಲ್ಲ, ಸ್ವಂತ ನಿಲ್ಲಕ್ ಆಗ್ತಾ ಇರ್ಲಿಲ್ಲ. ಇವತ್ತು ಧೈರ್ಯವಾಗಿ ನಿಂತ್ಕೊಂಡು ಶಕ್ತಿ ನಾನೇ ಹೋಗ್ತೀನಿ ದೇವಸ್ಥಾನಕ್ಕೆ, ಅಮ್ಮನ ಪವಾಡ ನಡೀತಾ ಇದೆ. ನನ್ನ ಕನಸಲ್ಲೂ ಕೂಡ ನಾನು ಅನ್ಕೊಂಡಿರ್ಲಿಲ್ಲ ಈ ರೀತಿ ಆಗ್ತೀನಿ ನಾನು ಅಂತ ಅನ್ಕೊಂಡು. ಯಾಕಂದ್ರೆ ಯಾವತ್ತು ನೋವು ತಿನ್ನೋರು ಒಂದ್ ಸ್ವಲ್ಪ ಸಫರ್ ಆಗಿದ್ದೀನಿ ಅಂತಂದ್ರೆ ಸ್ವಲ್ಪ ನೋವಿನ ಬೆಲೆ ನಮ್ಗೆ ಎಷ್ಟು ನೋವಿತ್ತು ಅಂತ ಫಸ್ಟ್ ವಾರ ಬಂದಾಗ ಟೋಕನ್ ಕೂಡ ಸಿಗ್ಲಿಲ್ಲ. ನಾನು ತಡೆಯಕ್ಕಾಗಿಲ್ಲ, ನಾನು ಹೊಟ್ಟೋಗ್ತೀನಿ ಅಂತ ಹೊಟ್ಟೋದೆ. 2ನೇ ಸರಿ ಬಂದಾಗ ನಾನು ಟೋಕನ್ ಸಿಕ್ತು. ಸ್ವಾಮಿ ನನ್ನ ಪರಿಸ್ಥಿತಿ ಹಿಂಗಿದೆ, ಅಕ್ಕ ಹಸಿ ಅಡಿಕೆ ತಗೊಬರ್ರಿ ನೀವು ಅಂತ ಹೇಳಿದ್ರು. ಹಸಿ ಅಡಿಕೆ ತಗೊಬಂದ್ವಿ. ಹಸಿ ಅಡಿಕೆನಲ್ಲಿ ಏನೋ 2-3 ಎಲೆಯನ್ನು ಅದಕ್ಕೆ ಏನೋ ಅಡಿಕೆ ಹಾಕೊಟ್ರು. ಇದನ್ನ ಕುಡೀರಿ ಅಂದ್ರಿ, 2 ಎಳ್ನೀರ್ ಕುಡೀರಿ ಅಂದ್ರು. 2 ಎಳ್ನೀರ್ ಕುಡ್ದೆ. ಆ ಅಡಿಕೆನೂ ನಗ್ದೆ. ಮನೆಗೆ ಹೋಗಿ ಅಗಿರಿ, ಹಸಿ ಹೊಟ್ಟೆನಲ್ಲಿ ಅಗಿರಿ ಅಂದ್ರೆ ಹಸಿ ಹೊಟ್ಟೆಲ್ ಅಗದಾಗ ಸ್ವಲ್ಪ ನನಗೆ ರಿಲೀಫ್ ಆಯ್ತು. ಈಗ ನಾನು ಆರಾಮ
ಆರಾಮಾಗಿದ್ದೀನಿ. ಎಲ್ಲಾದ್ರೂ ಹೋಗ್ಬೇಕಂದ್ರೆ ಯಾರ್ದಾರ ಸಪೋರ್ಟ್ ತಗೋಬೇಕು. ಎಲ್ಲಾದ್ರೂ ಬಿದ್ದೋಗ್ತೀನೇನೋ ಏನಾಗ್ತೀನೋ ನನಗೆ ಗೊತ್ತಿಲ್ಲ. ಬಸ್ ಹತ್ತಕ್ ಆಗ್ತಾ ಇರ್ಲಿಲ್ಲ ನನ್ನ ಕೈಯಲ್ಲಿ. ಯಾರಾದ್ರೂ ಒಬ್ರು ತೂಕ ಎತ್ತಬೇಕಾಗಿತ್ತು. ಇವತ್ತು ನನ್ನಷ್ಟಕ್ಕೆ ನಾನೇ ಬಸ್ ಹತ್ಕೊಂಡು ಬರ್ತಾ ಇದ್ದೀನಿ. ಸೊಂಟ ನೋವು, ಕಾಲ್ ಮೇಲೆ ಇಷ್ಟಿಷ್ಟು ಅಗಲ ಮಚ್ಚೆಗಳಾಗಿತ್ತು, ಅವೆಲ್ಲ ರಿಲೀಫ್ ಆಗಿದ್ದಾವೆ. ಈಗ ನಾನು ಆರಾಮಾಗಿದ್ದೀನಿ. ಅಮ್ಮನ ಪವಾಡ ಇದೆ ಅಂತ ನಾವು ತುಂಬಾ ನಂಬಿದ್ದೀರಿ. ಇಲ್ಲಿ ಬರೋ ಭಕ್ತಾದಿಗಳು ಕೂಡ ಅಷ್ಟೇನೆ, ಹೋಗ್ರಿ ಒಂದ್ ಸರಿಗೆ ವಾಸಿ ಆಗಲ್ಲ. ಯಾರೇ ಆಗ್ಲಿ ಒಂದೇ ಸರಿ ನಾವು ಡಾಕ್ಟರ್ ಹತ್ರ ಹೋದ್ರೆ ಕೂಡ ಒಂದ್ಸರಿ ವಾಸಿ ಆಗಲ್ಲ. ನಾವ್ ಇನ್ನೊಂದ್ಸರಿ ಹೋದಾಗೆ ನಮ್ಗೆ ಅದ್ರ ಪ್ರತಿಫಲ ಸಿಗೋದು. ಅದೇ ರೀತಿ ಅಮ್ಮನ ಪವಾಡ ಇದ್ದೇ ಇದೆ. ಒಂದ್ಸರಿ ಬಂದವರು ಮತ್ತೆ ಅಯ್ಯೋ ನನ್ಗೇನು ವಾಸಿ ಆಗಲ್ಲ ಅಂತ ಇರ್ಬೇಡ್ರಿ. 2-3 ಸರಿ ಬಂದೋಗ್ರಿ, ಅಮ್ಮನ್ನ ನೆನ್ಸ್ಕೊಂಡು ಹೋದ್ರೆ ನನ್ಗೆ ಒಳ್ಳೇದಾಗಿದೆ ಸರ್, ತುಂಬಾ ಒಳ್ಳೇದಾಗಿದೆ ನನಗೆ. ಅಮ್ಮನ ಆಶೀರ್ವಾದ ಅಂತೂ ನಮ್ಮ ಮೇಲಿದೆ. ಯಾಕಂದ್ರೆ ನಿಲ್ಲಕ್ಕೂ ಆಗಲ್ಲ, ಕೂರಕ್ಕೂ ಆಗಲ್ಲ. ಆಪರೇಷನ್ ಮಾಡ್ಬೇಕು, 70,000 ಬೇಕು ಅಂದವರು ಇವತ್ತು ನಾರ್ಮಲ್ ಆಗಿ ನಿಂತು ನಿಮ್ ಜೊತೆ ಮಾತಾಡ್ತಾ ಇದ್ದೀನಿ ಅಂದ್ರೆ ಈ ಅಮ್ಮನ ಪವಾಡ ಇಲ್ಲಿದೆ ಅಂತ, ಆ ಶಕ್ತಿ ದೇವತೆ ಪವಾಡ ಇದೆ. ನಮ್ಗೆ ತುಂಬಾ ಒಳ್ಳೇದಾಗಿದೆ. ನಾವು ಬಂದವ್ರಿಗೆಲ್ಲ ಹೇಳ್ತೀನಿ, ನಾನು ಇನ್ನೂ ಬೇರೆ ಬೇರೆ ಚಾನಲ್ಗಳಲ್ಲಿ ಕೂಡ ಮಾತಾಡಿದ್ದೀನಿ. ನನ್ಗೆ ಆರಾಮಾಗಿದೆ, ಸ್ವಲ್ಪ ಪರವಾಗಿಲ್ಲ. ನೀವು ಬನ್ನಿ, ನೀವು ಚೆನ್ನಾಗಾಗ್ರಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನಾವು ನರಸಾಪುರ, ಕೋಲಾರ ತಾಲೂಕು ನರಸಾಪುರ. ನಮ್ಮ ಮಗನಿಗೆ ಹೆಲ್ತ್ ಪ್ರಾಬ್ಲಮ್ ಇಂದ ಬಂದಿದ್ದು, ಸ್ವಲ್ಪ ಕ್ಯೂರ್ ಆಗಿದೆ. ಒಂದು ಪರವಾಗಿಲ್ಲ, ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಗುತ್ತೆ ಇಲ್ಲಿ ಅಂತ ನಾವು ಬಂದಿದ್ದೀವಿ. ಆಗಿದೆ ನಮ್ಗೆ 100%, 50% ಆಗಿದೆ. ಆಮೇಲೆ ಮುಂದಕ್ಕೆ ನಾನು ಬಂದಿದ್ದು 7ನೇ ವಾರ ಬರ್ತದೆ. 7-8ನೇ ವಾರ ಇರ್ಬೋದು, ಕ್ಲಾರಿಟಿ ಗೊತ್ತಿಲ್ಲ. 7 ಇಲ್ಲ 8 ವಾರ ಆಗಿರ್ಬೋದು. ನನ್ನ ಮಗನಿಗೆ ಹೆಲ್ತ್ ಪ್ರಾಬ್ಲಮ್ ಇತ್ತು, ಕಿಡ್ನಿ ಪ್ರಾಬ್ಲಮ್ ಇತ್ತು. ಒಂದು ಸ್ವಲ್ಪ ಬೆಟರ್ ಆಗಿದೆ. ಟ್ಯಾಬ್ಲೆಟ್ ಎಲ್ಲ ಸ್ಟಾಪ್ ಮಾಡಿದ್ದಾರೆ. ಹಾಸ್ಪಿಟಲ್ ಚೆಕಪ್ ಹೋಗೋದನ್ನು, ಆದರೆ ಮಂತ್ಲಿ ಚೆಕಪ್ ಹೋಗೋದು ಇವಾಗ 6 ಮಂತ್ ಮಾಡಿದ್ದಾರೆ. ಅದರಿಂದ ನಮ್ಗೆ ಇಲ್ಲಿ ನಾಟಿ ಔಷಧಿ ಕೊಟ್ಟು ಹೇಳಿದ್ರು, ಅದನ್ನ ಮಾಡಿಸಿದ್ವಿ. ಗರ್ಕೆನೂ ಅದನ್ನು ಸೊಪ್ಪುಗಳಿಗೆ ಸೊಪ್ಪು ಹೆಸರು ಮುಟ್ಟೋಗಿದ್ದೀನಿ, ಅದು ಗೊತ್ತಿಲ್ಲ. ಗರ್ಕೆ ಹುಲ್ ತಗೊಂಡ್ ಬಂದು ಅದನ್ನ ಜ್ಯೂಸ್ ಮಾಡಿ ಮಜ್ಜಿಗೆಯಲ್ಲಿ ಕೊಡಿ ಅಂತ ಹೇಳಿದ್ರು. ಅದು ಕೊಟ್ವಿ, ಸ್ವಲ್ಪ ಬೆಟರ್ ಆಗಿದೆ. ನನ್ನ ಹೆಸರು ರತ್ನಮ್ಮ ಅಂತ. ನಾವು ನರಸಾಪುರದಿಂದ ಬಂದಿದ್ದೀವಿ. ನನಗೆ 3 ತಿಂಗಳು ಹಿಂದ್ಗಡೆ ಶುಗರು ಜಾಸ್ತಿ ಇತ್ತು, 360 ಆ ಥರ ಇತ್ತು. ಯಾವಾಗ ಇಷ್ಟನೂ ಮಾಡ್ತೀವಿ 100 ಮೇಲೇನೆ. ನಾವು ಇಲ್ಲಿ ಯೂಟ್ಯೂಬಲ್ಲಿ ನೋಡಿಬಿಟ್ಟು ಇಲ್ಲಿ ದೇವಸ್ಥಾನಕ್ಕೆ ಬಂದ್ರಿ, ಭದ್ರಕಾಳಮ್ಮನ ದೇವಸ್ಥಾನಕ್ಕೆ. ಇಲ್ಲಿ ಔಷಧಿ ಒಂದು ಡಬ್ಬ ಕೊಟ್ಟರು. 3 ತಿಂಗಳು ಕುಡಿದ್ನಿ. 3 ತಿಂಗಳು ಕುಡಿದ ಮೇಲೆ ನಾರ್ಮಲ್ ಬಂದ್ಬಿಟ್ಟಿದೆ 140ಗೆ. ತುಂಬ ಒಳ್ಳೇದಾಯಿತು. ಟೆಸ್ಟ್ ಮಾಡಿ 142 ಇತ್ತು ನಾರ್ಮಲ್. ಇನ್ನ ಒಂದು ಡಬ್ಬ ಕುಡಿದು ಪೂರ್ತಿ ವಾಸಿ ಮಾಡ್ಕೊಂಡು ಮಾತ್ರ ನಿಲ್ಲಿಸ್ಬೇಕು ಅಂತ ಇಲ್ಲಿಗೆ ಬಂದಿರ್ತೀವಿ. ಏನು ಇಲ್ಲ, ನಮ್ಗೆ ನಂಬಿಕೆ ಇದೆ. ಬಂದಿದ್ನಿ, ಇನ್ನ 10 ಜನ ಬೇಕಾಗಿದ್ರು ಹೇಳಿ ನಾನು ಕೊಡಿಸ್ತೀನಿ. ನನಗೆ ಫಸ್ಟ್ 5 ಲಕ್ಷ ಸಾಲ ಇತ್ತು. ಇದು ಯೂಟ್ಯೂಬಲ್ಲಿ ನೋಡ್ಬಿಟ್ಟು ಇಲ್ಲಿ ಬಂದ್ರಿ ಮಗಳು. ನಾವು ಬಂದು ನೋಡ್ಕೊಂಡ್ಮೇಲೆ ಇಲ್ಲಿ ಬಂದು ಹೋಗಿದ್ ಮಾರನೇ ದಿನನೇ ಮಗಳ ಸ್ಯಾಲ್ರಿ ಬ್ಯಾಂಕಲ್ಲಿ ಲೋನ್ ಆಗಿದೆ 2 ಲಕ್ಷ ಬನ್ನಿ ಅಂತ ಕಾಗದ ಕೊಟ್ರು. ಆ 2 ಲಕ್ಷ ಸಾಲ ತೀರ್ಸ್ಬಿಟ್ಟು ಮತ್ತೆ ಇರೋದೆಲ್ಲ ಸಾಲಗಳು ತೀರ್ಸ್ಕೊಂಡ್ ಬರ್ತಾ ಇದ್ರಿ. ನಮ್ಗೆ ನಮ್ಗೆ ತುಂಬಾ ಇಷ್ಟ ಆಯ್ತು ಅಮ್ಮನಂದ್ರೆ. ನಾವ್ ಯಾವಾಗೂ ಬರ್ಬೇಕು ಅಂತ ಇದ್ ಮಾಡ್ತೀರಿ ಇಲ್ಲಿಗೆ. ನಮಸ್ಕಾರ, ಇದು ಬೇತಾಳ ಮಹಾಶಕ್ತಿ ಪೀಠ. ಇದು ದೇವ ಗಾಳಿ ಬಿಡಿಸ್ತಾ ಇದೀವಿ. ಇಲ್ಲಿ ವಿಶೇಷ ಅಂದ್ರೆ ಗಾಳಿ ದೇವ ಬಿಡ್ಸೋಕೆ ಇಲ್ಲಿ ಚಕ್ರ ಹಾಕಿ ಬರೋ ಭಕ್ತಾದ್ರಿಗೆ ಏನೇ ಪ್ರಾಬ್ಲಮ್ ಇದ್ರೆ ಕಟ್ಟು ಹೊಡೆದ್ಬಿಟ್ಟು ಗಾಳಿ ಇದ್ರೆ ಇಲ್ಲಿ ಚಕ್ರ ಹಾಕಿ ಬಿಡಿಸ್ತಾ ಇದೀವಿ ಇಲ್ಲಿ. ಪ್ರತಿಯೊಂದು ಸಮಸ್ಯೆಗೆ ಪರಿಹಾರನ? ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಕೊಡ್ತೀವಿ ಇಲ್ಲಿ. ಬ್ಲಾಕ್ ಮ್ಯಾಜಿಕ್ ಗಾಳಿ ಅಂತ ಹೇಳ್ತಾ ಇದ್ರಲ್ಲ, ಒಂದೇ ದಿವಸದಲ್ಲಿ ಹೊಟ್ಟೋಗುತ್ತಾ ಹೆಂಗೆ? ಇಲ್ಲ, ಇದು 2ನೇ ವಾರ ಬಂದಿದೆ. 2ನೇ ವಾರ ಕ್ಲಿಯರ್ ಮಾಡಿ ಕಳಿಸ್ತಾ ಇದೀವಿ. ಹೌದಾ? 2 ವಾರ ಆಗುತ್ತಾ ಮಿನಿಮಮ್? ಫಸ್ಟ್ ವಾರ ಚೆಕ್ ಮಾಡ್ತೀವಿ ಏನು ಎತ್ತ ಅಂತ. ಬರೋವಾಗ ಪೂಜೆ ಸಾಮಾನು ತರಿಸ್ಬಿಟ್ಟು ಚಕ್ರ ಹಾಕಿ ಅದು ಕಟ್ ಅಷ್ಟಕ್ಕೆ ಬಂದು ಹಾಕಿ ಕಳಿಸ್ತೀವಿ. ನೀವು ಸ್ವಯಂವಾಗಿ ಮಂಡಲ ಹಾಕ್ತಾರೆ ಇಲ್ಲ ಯಾರು ಹಾಕ್ತಾರೆ? ಇಲ್ಲಿ ಶಿಷ್ಯರು ಇದಾರಲ್ಲ, ಎಲ್ಲಾರು ಹಾಕ್ತಾರೆ. ಇವರೆಲ್ಲ ಹಾಕ್ತಾರೆ ಅಂದ್ರೆ ದೇವ ಬಿಡಿಸೋದೆಲ್ಲ ಇವ್ರೆ? ಇವ್ರೆ. ಹೌದಾ? ಇಲ್ಲಿ ಏನಾದ್ರು ಫೀಸ್ ತಗೊಳ್ತೀರಾ ಸಮಾನ? ಅದ್ ಅವ್ರನ್ನೇ ಕೇಳ್ಬೇಕು. ಇಲ್ಲ, ಅಲ್ಲೇ ಇದಾರೆ, ಕೇಳ್ಕೊಳ್ಳಿ. ಏನೋ ತಗೊಂಡಿಲ್ಲ? ಕನ್ಫರ್ಮ್? ಇಲ್ಲಿ ಬರೋ ಭಕ್ತಾದಿಗೆ ಏನ್ ಹೇಳ್ತಾರೆ? ಏನೋ ತಗೊಂಡಿಲ್ಲ, ದುಡ್ಡು ಕಾಸು ತಗೊಂಡು ಪ್ರತಿ ವಾರ ಒಂದು 5-6 ಜನ ಬಿಡಿಸ್ತೀವಿ. ಗಾಳಿ ದೇವ ಎಲ್ಲ ಏನಿದ್ರೆ ಗಾಳಿ ಬಿಡಿಸೋದೆಲ್ಲ ಒಂದು 5-6 ಬಿಡಿಸ್ತೀವಿ ವಾರಕ್ಕೆ. ಇನ್ನು ಬ್ಲಾಕ್ ಮ್ಯಾಜಿಕ್ ಅವು ಎಲ್ಲ ತುಂಬಾ ಜನ ಇರುತ್ತೆ. ಪ್ರತಿ ಶುಕ್ರವಾರ ಬಂದ್ರೆ ಸಾಕು, ಏನು ತರೋದೇನ್ ಬೇಕಾಗಿಲ್ಲ. ಫಸ್ಟ್ ಶುಕ್ರವಾರ ಫೋನ್ ಏನ್ ಮಾಡೋದು ಏನ್ ಬೇಕಾಗಿಲ್ಲ. ಡೈರೆಕ್ಟ್ ಆಗಿ ಪ್ರತಿ ಶುಕ್ರವಾರ ಬರ್ಬೋದು. ಅಮಾವಾಸ್ಯೆ ಪ್ರತಿ ಶುಕ್ರವಾರ ಇರುತ್ತೆ, ಹುಣ್ಣಿಮೆಗೆ ಇರಲ್ಲ. ಅದು ಹೋಮ ಇರುತ್ತೆ, ಅದು ನಮ್ದು ಸ್ಪೆಷಲ್ ಆಗಿರುತ್ತೆ. ಬೇರೆ ಭಕ್ತಾದಿಗಳು ಏನೋ ಪರ್ಮಿಷನ್ ಇರಲ್ಲ. ಹುಣ್ಣಿಮೆಗೆ ಮಾತ್ರ ನಮ್ದು ಇರುತ್ತೆ.
ಮಿಕ್ಕಿ ಶುಕ್ರವಾರ ಅಮಾವಾಸ್ಯೆಗೆ ಇಲ್ಲಿ ಬರೋ ಭಕ್ತಾದಿಗಳಿಗೆ ಏನೇ ಇದೆ ಪ್ರಾಬ್ಲಮ್ ಸಮಸ್ಯೆ ಏನೇ ಇದ್ರೆ ಕ್ಲಿಯರ್ ಮಾಡಿ ಕಳಿಸ್ತೀವಿ. ಆಲ್ಮೋಸ್ಟ್ 1 ವಾರ 2 ವಾರ ಅಂದ್ರೆ ಜಾಸ್ತಿ. క్లియర్ ఆగొಗುತ್ತೆ. నమస్తే. ఇక్కడికి చేరుకోవడానికి స్క్రీన్ పై చూపబడిన కోడ్ ను స్కాన్ చేయండి. గూగుల్ మ్యాప్స్ మీకు ఇక్కడికి దారి చూపుతుంది లేదా ఈ నంబర్కు కాల్ చేయండి. మీకు అన్ని వివరాలు ఇవ్వబడతాయి.